ಇದು ಒಂದೊಂದು ಧರ್ಮದವರಿಗೆ ಒಂದೊಂದು ರೀತಿಯಲ್ಲಿ ಇತ್ತು. ಉದಾಹರಣೆಗೆ ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳಿದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ UCC ವಿವಾಹಕ್ಕೆ ಸಂಬಂಧಪಟ್ಟಂತೆ, ಮತ್ತು ಆಸ್ತಿಗಳ ವಿಭಜನೆಗೆ ಸಂಬಂಧಪಟ್ಟಂತೆ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತೆ, ಮತ್ತು ವಯಸ್ಸಿಗೆ ಸಂಬಂಧಪಟ್ಟಂತೆ, ಹೀಗೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ಧರ್ಮಕ್ಕೊಂದು, ಮುಸ್ಲಿಂ ಧರ್ಮಕ್ಕೊಂದು, ಕ್ರೈಸ್ತ ಧರ್ಮಕ್ಕೊಂದು, ಈ ರೀತಿಯಾಗಿ ಧರ್ಮದ ಆಧಾರದ ಮೇಲೆ ಕಾನೂನುಗಳು ಇದ್ದವು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಭಾರತ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳಿದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ UCC ಇದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಇದರ ಉದ್ದೇಶ ಏನು, ಯಾಕೆ ಇದು ತರಲಾಯಿತು, ಇದರಿಂದ ಆಗ್ತಕ್ಕಂತಹ ಪರಿಣಾಮಗಳು ಏನು, ಪಾಸಿಟಿವ್ ಅಂದರೆ ಸಕಾರಾತ್ಮಕವಾದಂತಹ ಒಂದು ವಿಚಾರಗಳು ಏನು, ನಕಾರಾತ್ಮಕ ವಿಚಾರಗಳು ಏನಿದೆ, ಇದರಿಂದ ಆಗ್ತಕ್ಕಂಥ ಉಪಯೋಗ ಏನು, ಇದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಇಷ್ಟ ಆದರೆ ಮರೆಯದ ಹಾಗೆ ಲೈಕ್ ಮಾಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೇನೆ. ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಆರ್ಟಿಕಲ್ 44 ನಾವು ಕಾಣಬಹುದಾಗಿದೆ. ಈ ಏಕರೂಪ ನಾಗರಿಕ ಸಂಹಿತೆ ಅಂದರೆ ನಾಗರಿಕ ಅಂದರೆ ಏನು, ಸಿವಿಲ್ ಕೋಡ್ ಅಂತ ಹೇಳಿ ಅಂದರೆ ವೈಯಕ್ತಿಕವಾದಂತಹ ಕಾನೂನುಗಳು. ಇದು ಒಂದೊಂದು ಧರ್ಮದವರಿಗೆ ಒಂದೊಂದು ರೀತಿಯಲ್ಲಿ ಇತ್ತು. ಉದಾಹರಣೆಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ, ಮತ್ತು ಆಸ್ತಿಗಳ ವಿಭಜನೆಗೆ ಸಂಬಂಧಪಟ್ಟಂತೆ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತೆ, ಮತ್ತು ವಯಸ್ಸಿಗೆ ಸಂಬಂಧಪಟ್ಟಂತೆ, ಹೀಗೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ಧರ್ಮಕ್ಕೊಂದು, ಮುಸ್ಲಿಂ ಧರ್ಮಕ್ಕೊಂದು, ಕ್ರೈಸ್ತ ಧರ್ಮಕ್ಕೊಂದು, ಈ ರೀತಿಯಾಗಿ ಧರ್ಮದ ಆಧಾರದ ಮೇಲೆ ಕಾನೂನುಗಳು ಇದ್ದವು, ವೈಯಕ್ತಿಕ ಕಾನೂನುಗಳು ಇದ್ದವು. ಈ ವೈಯಕ್ತಿಕ ಕಾನೂನುಗಳೆಲ್ಲವನ್ನೂ ಕೂಡ ಒಟ್ಟಾರೆಯಾಗಿ ಏಕರೂಪದಲ್ಲಿ ತಂದು, ಅಂದರೆ ಯಾವುದೇ ಧರ್ಮ, ಜಾತಿ, ಲಿಂಗ ತಾರತಮ್ಯವಿಲ್ಲದೆ ಎಲ್ಲರಿಗೂ ಕೂಡ, ಎಲ್ಲ ಪ್ರಜೆಗಳಿಗೂ ಕೂಡ ಏಕರೂಪವಾದಂತಹ ಕಾನೂನನ್ನು ತರಬೇಕು ಎಂಬುವಂತಹ ಉದ್ದೇಶವನ್ನು, ಪರಿಕಲ್ಪನೆಯನ್ನು ಆರ್ಟಿಕಲ್ 44 ನಾವು ನೋಡಿದೆವು. ಈ ಒಂದು ಆಶಯಕ್ಕೆ ಸಂಬಂಧಪಟ್ಟಂತೆ BJP ಸರ್ಕಾರವೂ ಕೂಡ ಈ ಒಂದು ನಾಗರಿಕ ಸಂಹಿತೆಯನ್ನು ನಾವು ತರ್ತೇವೆ ಅಂತ ಹೇಳಿ ಪಬ್ಲಿಕ್ ಎಲೆಕ್ಷನಲ್ಲಿ ಕೂಡ ಅವರು ಅನೌನ್ಸ್ ಮಾಡಿದರು. ಉತ್ತರಾಖಂಡ್ ಮುಖ್ಯಮಂತ್ರಿ ಆಗಿದ್ದಂಥವರು ಈಗ ಅವರು ಜಾರಿಗೆಯನ್ನು ತಂದಿದ್ದಾರೆ. ಇದು 22ರಲ್ಲಿ ಅಂದರೆ 2022ರಲ್ಲಿಯೇ ಈ ಒಂದು ಎಲೆಕ್ಷನ್ ಸಂಬಂಧಪಟ್ಟಂತೆ ಮ್ಯಾನಿಫೆಸ್ಟೋದಲ್ಲಿ ಇದನ್ನು ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ತಿಂಗಳಿನಲ್ಲಿಯೇ ಅಂದರೆ ಜನವರಿ 2025 27ನೇ ತಾರೀಕಿನಂದು ಇದು ಜಾರಿಗೆ ಬಂದಿದೆ. ಯಾಕೆ ಉತ್ತರಾಖಂಡ್ ಅಂತ ಹೇಳಿದ್ರೆ, ಉತ್ತರಾಖಂಡದಲ್ಲಿ ಎಲ್ಲ ತರಹದ ಜಾತಿ, ಧರ್ಮ, ಲಿಂಗದವರು ಅಲ್ಲಿ ಇದ್ದಾರೆ. ಸೊ ಅಲ್ಲಿ ಇದನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡಿ ಯಾವ ರೀತಿಯಾಗಿ ಇದು ನಡೆಯುತ್ತೆ, ಹೇಗೆ ಅನ್ನೋದನ್ನು ತಿಳಿದುಕೊಳ್ಳುವ ಸಲುವಾಗಿ ಅಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಸೊ ಇದೇ ರೀತಿಯಲ್ಲಿ ಈ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರಲ್ಲಿಯೂ ಕೂಡ ಸಮಾನತೆಯನ್ನು ತರುವಂಥದ್ದು. ಒಂದು ಸೆಕ್ಯುಲರಿಸಮ್ ಅಂದರೆ ಏನಂತ ನಾವು ಕರಿತೀವಿ, ಜಾತ್ಯತೀತತೆ ಅಂತ ನಾವೇನು ಕರಿತೀವಿ, ಅಂದರೆ ಜಾತಿಗೆ ಅತೀತವಾದದ್ದು, ಧರ್ಮಕ್ಕೆ ಅತೀತವಾದದ್ದು, ಎಲ್ಲ ಮಾನವರು ಒಂದೇ ನಾಗರಿಕತೆ, ಒಂದೇ ಕಾನೂನನ್ನು ಪಾಲಿಸಲಿ ಎಂಬುವಂತಹ ಒಂದು ಆಶಯದ ಮೇರೆಗೆ ಈ ಒಂದು ಕಾನೂನನ್ನು ಮಾಡಲಾಗಿದೆ. ಮತ್ತು ಜೆಂಡರ್ ಈಕ್ವಾಲಿಟಿ ಅಂದರೆ ಏನು, ಒಂದು ಗಂಡು ಒಂದು ಹೆಣ್ಣು ಎಂಬುವಂತಹ ಭೇದ ಭಾವವಿಲ್ಲದೆ ಎಲ್ಲರಿಗೂ ಕೂಡ ಒಂದೇ ಸಮನಾದಂತಹ ಕಾನೂನನ್ನು ತರುವುದು ಮತ್ತು ಸಾಮರಸ್ಯವನ್ನು ಕಾಪಾಡುವುದೇ ಈ ಒಂದು ಕಾನೂನಿನ ಉದ್ದೇಶ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇನ್ನು ಈ ಒಂದು ಕಾನೂನನ್ನು ನಾವು ಇಂಪ್ಲಿಮೆಂಟು ಯಾವ ರೀತಿಯಲ್ಲಿ ಮಾಡಿದ್ರು ಅಂತ ಹೇಳ್ತಾ ಹೋಗ್ತಾನೆ. ಯಾವ ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ಇದು ಒಂದು ಸಾರ್ವಜನಿಕವಾಗಿ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ, ಮತ್ತು ಇದಕ್ಕೆ ಹೈ ಲೆವೆಲ್ ಕಮಿಟಿಯನ್ನು ಫಾರ್ಮ್ ಮಾಡಿ ಆ ಒಂದು
ಕಮಿಟಿಯಲ್ಲಿ ಈ ಒಂದು ಚರ್ಚೆಗಳನ್ನು ನಡೆದು ಮೆರಿಟ್ಸು ಡಿಮೆರಿಟ್ಸು ಇದೆಲ್ಲವನ್ನು ಚರ್ಚೆ ಮಾಡಿ ಕಮಿಟಿಯಲ್ಲಿ ಇದನ್ನು ತೀರ್ಮಾನ ಮಾಡಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಎಂಬುದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ಏನಾಯಿತು, ಜೆಂಡರ್ ಈಕ್ವಾಲಿಟಿ ಅಂದರೆ ಲಿಂಗ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನವಾದಂತಹ ಕಾನೂನುಗಳನ್ನು ಕೊಡುವ ಮುಖಾಂತರ ಈ ಒಂದು ಕಾನೂನು ಸಮಾನತೆಯನ್ನು ಸಾರ್ತಾ ಇದೆ. ಇನ್ನು ಸಿಂಪ್ಲಿಫೈಡ್ ಲಾ ಅಂದರೆ ಕಾನೂನನ್ನು ಬಹಳ ಸರಳೀಕರಣಗೊಳಿಸಲಾಗಿದೆ, ಸರಳ ಮಾಡಲಾಗಿದೆ. ಅಂದರೆ ಈ ಒಂದು ಕಾನೂನಿನಿಂದ ಈಗ ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಇದ್ದಾಗ ಕನ್ಫ್ಯೂಷನ್ಸ್ಗಳು ಜಾಸ್ತಿ ಆಗುತ್ತೆ. ಈ ಕನ್ಫ್ಯೂಷನ್ಸ್ಗಳಿಲ್ಲದೆ ಸಿಂಪ್ಲಿಫೈ ಆದಾಗ ಒಂದು ದೇಶ ಒಂದು ಕಾನೂನು ಆದಾಗ ಸರಳವಾಗುತ್ತೆ, ಜನಗಳಿಗೂ ಕೂಡ ಅರ್ಥ ಆಗುತ್ತೆ. ಇನ್ನು ಈ ಮಾಡರ್ನೈಸೇಷನ್ ಅಂತ ನಾವೇನು ಕರಿತೇವೆ, ಈ ಒಂದು ಆಧುನಿಕತೆಯಲ್ಲಿ ಈ ಲಿವ್ ಇನ್ ರಿಲೇಷನ್ಶಿಪ್ ಎಂಬುವಂತಹ ಪರಿಕಲ್ಪನೆ ಕೂಡ ಉಂಟು. ಅಂದರೆ ಒಟ್ಟಿಗೆ ಬಾಳುವಿಕೆ, ಒಟ್ಟಿಗೆ ಇರುವಂಥದ್ದು, ಇದನ್ನು ಕೂಡ ಲೀಗಲೈಸ್ ಮಾಡಲಾಗಿದೆ. ಮತ್ತು ಅದರ ಪಾರ್ಟ್ನರ್ಸ್ಗಳಿಗೆ ಹಕ್ಕನ್ನು ಕೊಡಲಾಗಿದೆ. ಅದರಿಂದ ಜನಿಸಿದಂತಹ ಮಕ್ಕಳಿಗೂ ಕೂಡ ಹಕ್ಕನ್ನು ನೀಡಲಾಗಿದೆ. ಆದರೆ ಅದೆಲ್ಲವೂ ಕೂಡ ನೋಂದಣಿ ಮಾಡಬೇಕು, ಕಡ್ಡಾಯಗೊಳಿಸಲಾಗಿದೆ. ಇದು ಪಾಸಿಟಿವ್ ಆಗಿ ಇರುವಂತಹ ವಿಚಾರಧಾರೆಗಳಾಗಿದೆ. ಇನ್ನು ನೆಗೆಟಿವ್ ಅಂದರೆ ಏನು, ಇದು ಆ್ಯಕ್ಚುಲಾಗಿ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ. ಆದರೆ ಯಾವುದೇ ಒಂದು ಹೊಸ ಕಾನೂನು ತಂದಾಗ ಅದು ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯಗಳು ಹಿಡಿಯುತ್ತೆ. ಉದಾಹರಣೆಗೆ ಈಗ ರಿಲಿಜಿಯಸ್ ರೆಸಿಸ್ಟೆನ್ಸಿ ಅಂತ ನಾವೇನು ಕರಿಬೋದು, ಈ ಮೈನಾರಿಟಿ ಗ್ರೂಪ್ಸ್ಗಳು ಇರೋರು ಏನು ಹೇಳ್ತಾರೆ, ಅವರ ವೈಯಕ್ತಿಕ ಕಾನೂನಿಗೆ ಧಕ್ಕೆ ಉಂಟಾಗಿದೆ, ಅದನ್ನು ನಾವು ಪಾಲನೆ ಮಾಡ್ತಾಯಿದ್ವಿ ಇಷ್ಟು ದಿವಸ, ಅದೇ ಮುಖ್ಯ ಅಂತ ಹೇಳಿ ಈಗ ಅದನ್ನೆಲ್ಲ ನಾವು ಬಿಡಬೇಕಾ, ಅಥವಾ ಕಲ್ಚರಲ್ ಕನ್ಸರ್ನ್ಸ್ಗಳು ಅವರಿಗೆ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕ ಧಾರ್ಮಿಕವಾದಂಥ ಆಚರಣೆಗಳಿಗೆ ಪೆಟ್ಟು ಬೀಳುತ್ತಾ, ಇದರಿಂದ ನಾವು ಈ ಒಂದು ಆಚರಣೆಗಳನ್ನು ಇನ್ನು ಮುಂದೆ ಮಾಡಲಿಕ್ಕೆ ಆಗೋದಿಲ್ವಾ, ಮತ್ತು ಇಷ್ಟುವರೆಗೂ ನಾವು ನಂಬಿಕೊಂಡು ಬಂದಂಥ ಆಚರಣೆಗಳನ್ನು ಬಿಟ್ಟು ಬಿಡಬೇಕಾ, ನಮಗೆ ಈ ಸಂವಿಧಾನನೇ ಮುಖ್ಯನಾ ಅಥವಾ ನಮ್ಮ ಧರ್ಮ ಮುಖ್ಯನಾ, ಈ ರೀತಿಯಾದಂತಹ ಒಂದು ಚಿಂತನಾ ಮಂಥನಗಳು ಸಮಾಜದಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಸೋಷಿಯಲ್ ಪೋಲರೈಸೇಷನ್ ಅಂತ ನಾವೇನು ಕರಿತೀವಿ, ಇದಕ್ಕೂ ಸಂಬಂಧಪಟ್ಟಂತೆ ಈ ಮೆಜಾರಿಟಿ ಇರತಕ್ಕಂತಹವರು ದಬ್ಬಾಳಿಕೆಯನ್ನು ಮಾಡಬಹುದಾ ಎಂಬುವಂತಹ ಒಂದು ಚಿಂತನೆಗಳು ಕೂಡ ಇದೆ. ಅಂದರೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳು. ಆದರೆ ಇದೆಲ್ಲವನ್ನು ಓವರ್ಕಮ್ ಮಾಡಿ ಎಲ್ಲರೂ ಸಮಾನರು, ಎಲ್ಲರಿಗೂ ಒಂದೇ ಕಾನೂನು, ನೀವೆಲ್ಲರೂ ಭಾರತೀಯ ಪ್ರಜೆಗಳು ಅಂತ ಹೇಳಿದಾಗ ಇದನ್ನು ಓವರ್ಕಮ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರಿಗೂ ಕೂಡ ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಇಲ್ಲದೆ ಇರೋದರಿಂದ ಸಮಾನತೆಯ ಪರಿಕಲ್ಪನೆಯನ್ನು ನಾವು ಉದಾರ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಇನ್ನು ಈ ಒಂದು ಇಂಪ್ಲಿಮೆಂಟೇಷನ್, ಈ ಒಂದು ಕಾನೂನು ಈಗ ಉತ್ತರಾಖಂಡಲ್ಲಾಯಿತು, ಅದೇ ತರಹದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಆಗುವ ಒಂದು ನಿಟ್ಟಿನಲ್ಲಿದೆ. ಅವರು ಕೂಡ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಅನೌನ್ಸ್ಗಳನ್ನು ಮಾಡಿದರು. ಆ ಒಂದು ಸ್ಟೇಟ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಗುಜರಾತ್ ಆಗ್ಬಹುದು, ಅಸ್ಸಾಂ ಆಗ್ಬಹುದು, ಕರ್ನಾಟಕ ಆಗಬಹುದು ಹಾಗೂ ಮಧ್ಯಪ್ರದೇಶ್, ಈ ಒಂದು ರಾಜ್ಯಗಳಲ್ಲಿಯೂ ಕೂಡ ಈ ಒಂದು ಕಾನೂನನ್ನು ಜಾರಿಗೆ ತರುವ ಒಂದು ನಿಟ್ಟಿನಲ್ಲಿ ಇದ್ದಾರೆ. ನಂತರ ಇದೆಲ್ಲವೂ ಕೂಡ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಬರುತ್ತೆ ಎಂಬುದನ್ನು ಕೂಡ ನಾವು ಇಲ್ಲಿ ಮರೆಯಬಾರದು. ಈ ಒಂದು ವಿಚಾರದಲ್ಲಿ ನಾವು ಮುಖ್ಯವಾಗಿ ನೋಡಬೇಕು ಅಂತ ಹೇಳಿದರೆ, ಈ ಒಂದು ಕಾನೂನಿನ ಒಂದು ಬದಲಾವಣೆ ಯಾವ ವಿಷಯಗಳ ಮೇಲೆ ಇದೆ ಅಂತ ಹೇಳಿದ್ರೆ ನೋಡಿ, ಮ್ಯಾರೇಜ್, ವಿವಾಹಕ್ಕೆ ಸಂಬಂಧಪಟ್ಟಂತೆ, ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ, ಅನುವಂಶೀಯತೆ ಅಂದರೆ ಇನ್ಹೆರಿಟೆನ್ಸ್ ಅಂತ ನಾವೇನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ, ಪ್ರಾಪರ್ಟಿ ರೈಟ್ಸ್, ಆಸ್ತಿಯ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ, ಅಡಾಪ್ಷನ್, ದತ್ತುಗೆ ಸಂಬಂಧಪಟ್ಟಂತೆ, ಈ ರೀತಿಯಾಗಿ ಬೇರೆ ಬೇರೆ ಕಮ್ಯುನಿಟಿಗಳಲ್ಲಿ ಇದ್ದಂತಹ ಭಿನ್ನ ಭಿನ್ನ ಕಾನೂನುಗಳನ್ನು ಏಕರೂಪಗೊಳಿಸಿ ಎಲ್ಲರಿಗೂ ಕೂಡ ಒಂದೇ ಕಾನೂನು ಮಾಡಿ ಸರಳೀಕರಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಅದನ್ನು ಈ ಉತ್ತರಾಖಂಡ ರಾಜ್ಯವು ಒಂದು ಜಾರಿಗೆಯನ್ನು ತಂದಿದೆ. ಇದು ಬಹಳ ಶ್ಲಾಘನೀಯವಾದಂತಹ ವಿಚಾರ ಆಗಿದೆ. ಇನ್ನು ಬಹುಪತ್ನಿತ್ವ ಅಥವಾ ಬಹುಪತಿತ್ವ ಇದನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಪಾಲಿಗಾಮಿ ಅಂತ ನಾವೇನು ಕರಿತೇವೆ ಇದನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಇನ್ನು ಮ್ಯಾಂಡೇಟ್ರಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಲಿವ್ ಇನ್ ರಿಲೇಷನ್ಶಿಪ್ ಅಂತ ಯಾರು ಕರೀತಾರೆ, ಈ ಒಟ್ಟು ಕೂಡು ಬಾಳುವಿಕೆ ಅಂತ ಏನಿದೆ ಇದು ರಿಜಿಸ್ಟ್ರೇಷನ್ ಆಗಲೇಬೇಕು. ಮತ್ತು ಈ ಒಂದು ರಿಜಿಸ್ಟ್ರೇಷನ್ನು ಎಸ್ಪೆಷಲಿ ಉತ್ತರಾಖಂಡದ ರಾಜ್ಯದ ಪ್ರಜೆಗಳಿಗೆಲ್ಲವೂ ಕೂಡ ಇದು ಅನ್ವಯ ಆಗುತ್ತೆ. ಹಾಗೂ ಉತ್ತರಾಖಂಡ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ದೇಶಗಳಲ್ಲಿರುವಂತಹ ಉತ್ತರಾಖಂಡದ ರಾಜ್ಯದ ನಿವಾಸಿಗಳಿಗೂ ಕೂಡ ಈ ಒಂದು ಕಾನೂನು ಅನ್ವಯ ಆಗುತ್ತದೆ ಎಂಬುದನ್ನು ಇಲ್ಲಿ ನಾವು ಮರಿಬಾರ್ದು. ಹೀಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಏನಾಗುತ್ತೆ, ಯಾವುದೇ ತರಹದ ಭಿನ್ನಾಭಿಪ್ರಾಯಗಳಿಗೆ ಆಸ್ಪದ ಇರೋದಿಲ್ಲ.
ಮತ್ತು ಪಾರ್ಟ್ನರ್ಸ್ಗಳು ಕೂಡ ಆ ರಿಲೇಷನ್ಶಿಪ್ಪನ್ನು ಪ್ರೂವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಅವರ ಒಂದು ಸಾಂಗತ್ಯದಿಂದ ಹುಟ್ಟಿದಂತಹ ಮಕ್ಕಳಿಗೂ ಕೂಡ ಇಲ್ಲಿ ಒಂದು ಕಾನೂನಿನ ಪ್ರಾತಿನಿಧ್ಯ ಅಥವಾ ಪ್ರಾಶಸ್ತ್ಯ ಕೂಡ ಸಿಗ್ತಾ ಹೋಗುತ್ತೆ ಅನ್ನೋದು ಇಲ್ಲಿ ನಾವು ಮರಿಬಾರ್ದು. ಇನ್ನು ಈಕ್ವಲ್ ಹೆರಿಟೆನ್ಸ್ ರೈಟ್ಸ್, ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನವಾದಂತಹ ಹಕ್ಕನ್ನು ಈ ಆಸ್ತಿಯ ವಿಭಜನೆಯ ಅಥವಾ ಆಸ್ತಿಯನ್ನು ಪಡೆಯುವ ಒಂದು ವಿಚಾರಕ್ಕೆ ನೀಡಲಾಗಿದೆ ಅಂತಲೂ ಕೂಡ ಇಲ್ಲಿ ನಾವು ಹೇಳ್ಬೋದು. ಇನ್ನು ಸ್ಟ್ಯಾಂಡರ್ಡೈಸ್ ಮ್ಯಾರೇಜ್ ಏಜ್ ಅಂತ ನಾವೇನು ಕರಿತೀವಿ, ಗಂಡು ಮಕ್ಕಳಿಗೆ 21, ಹೆಣ್ಣು ಮಕ್ಕಳಿಗೆ 18, ಇದನ್ನು ನಿರ್ದಿಷ್ಟಪಡಿಸಲಾಗಿದೆ, ಅಂದರೆ ಹೇಳಲಾಗಿದೆ. ಇದಿಷ್ಟು ವಿಚಾರಗಳು ನಮ್ಮಲ್ಲಿ ಈ ಒಂದು ಕಾನೂನಿನ ಅಡಿಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೋಡಿ, ಈ ಒಂದು UCC ಕಾನ್ಸೆಪ್ಟು ಇದು ಮೊದಲನೇದೇನಲ್ಲ, ಈಗಾಗಲೇ ಗೋವಾದಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ. ಅಂದರೆ ಅದು ಹೆಚ್ಚು ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಅನ್ನುತ್ತಾನೆ ನಾನು ಹೇಳ್ಬೋದಾಗಿದೆ. ಈ ಒಂದು ಗೋವಾದಲ್ಲಿ ಈಗ ಆ ಲೀಗಲ್ ಫ್ರೇಮ್ ವರ್ಕ್ ಏನಿದೆ ಅದು ಪೋರ್ಚುಗೀಸ್ ಸಿವಿಲ್ ಕೋಡ್ 1867 ಅಂಡರಲ್ಲಿ ಈಗ ಆಲ್ರೆಡಿ ಅದು ಇಂಪ್ಲಿಮೆಂಟ್ ಕೂಡ ಆಗಿತ್ತು. ಅದರಲ್ಲಿ ಈ ಒಂದು ಪಾಲಿಗಾಮಿ, ಬೈಗಮಿ ಅಂತ ನಾವೇನು ಕರಿತೀವಿ ಅದು ಇಲ್ಲೀಗಲ್ ಅನ್ನೋದು ಕೂಡ ಆಲ್ರೆಡಿ ಅಲ್ಲಿ ಡಿಕ್ಲೇರ್ ಆಗಿತ್ತು, ಎಕ್ಸೆಪ್ಟ್ ಸ್ಪೆಸಿಫಿಕ್ ಹಿಂದೂ ಕೇಸಸ್ಗಳಿಗೆ ಸಂಬಂಧಪಟ್ಟಿದ್ದು ಮಾತ್ರ. ಮತ್ತು ಈ ಪ್ರೀನಪ್ಚುವಲ್ ಅಗ್ರಿಮೆಂಟ್ ಅನ್ನೋದು ಏನಂತ ಇದೆ ಅದು ಅಲ್ಲಿ ಆಲ್ರೆಡಿ ಅದು ರೆಕಗ್ನೈಸ್ ಆಗಿತ್ತು. ಸೊ ಈ ರೀತಿಯಾಗಿ ಅಲ್ಲಿ ಈಗ ಆಲ್ರೆಡಿ UCCಗೆ ಸಂಬಂಧಪಟ್ಟಂತೆ ಒಂದು ಇಂಪ್ಲಿಮೆಂಟ್ ಆಗಿ ಅದು ಆಲ್ರೆಡಿ ಗೋವಾ ತುಂಬ ಒಂಥರ ಶಾಂತಿಯುತ ರಾಜ್ಯವಾಗಿ ಡೆವಲಪ್ಮೆಂಟು ನಡ್ಕೊಂಡು ಬರ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಮರಿಬಾರದು. ಸೊ ಆ ಒಂದು ಮಾದರಿಯಾಗಿ ಇಟ್ಕೊಂಡು ಇತರ ರಾಜ್ಯಗಳಲ್ಲಿಯೂ ಕೂಡ ಈ ಒಂದು ಕಾನೂನನ್ನು ಅನ್ವಯಿಸಿದರೆ ಡೆವಲಪ್ಮೆಂಟು, ಪ್ರೋಗ್ರೆಸ್ಸು ಕೂಡ ಆಗ್ತಾ ಹೋಗುತ್ತೆ. ಕಾನೂನನ್ನು ನಾವು ಎಷ್ಟು ಸರಳೀಕರಿಸ್ತೀವೋ ಅಷ್ಟು ಗೊಂದಲಗಳು ಇರೋದಿಲ್ಲ. ಯಾವಾಗ ಗೊಂದಲಗಳು ಇರೋದಿಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸಮಸ್ಯೆಗಳು ಕಡಿಮೆ ಆದಾಗ ಬೆಳವಣಿಗೆ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು. ಒಟ್ಟಾರೆ ಇಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ವೈಯಕ್ತಿಕ ಕಾನೂನುಗಳನ್ನು ಯಾಕೆ ಕ್ರೌಢೀಕರಿಸಬೇಕು? ಒಂದು ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ಎಂಬುದು ಭಾವನೆ ಇರಬೇಕಾಗುತ್ತೆ. ನನ್ನ ಮನೆಯ ಒಳಗಡೆ ನನಗೆ ಬೇಕಾದಂತಹ, ನಾನು ನಂಬಿರುವಂತಹ ಧರ್ಮದ ಆಚರಣೆಯನ್ನು, ರೂಢಿ ಪದ್ಧತಿಗಳನ್ನು ನಾವು ಮಾಡಿಕೊಳ್ಳಲು ಸರ್ವತಂತ್ರ ಸ್ವತಂತ್ರರಾಗಿದ್ದಾವೆ. ನಾವು ಅದನ್ನು ಮಾಡಿಕೊಳ್ಳಬಹುದು ನಮ್ಮ ಮನೆಯ ಒಳಗಡೆ. ಆದರೆ ನಾವು ಮನೆಯಿಂದ ಆಚೆ ಬಂದ ಕೂಡಲೇ ನಾವೆಲ್ಲರೂ ಕೂಡ ಭಾರತೀಯರು, ವಿ ಆರ್ ಆಲ್ ಇಂಡಿಯನ್ಸ್ ಎಂಬುವಂತಹ ಭಾವನೆ ನಮ್ಮಲ್ಲಿ ಇರಬೇಕು. ಗಂಡು ಹೆಣ್ಣು ಎಂಬುವಂತಹ ಜಾತಿ ಮಾತ್ರ ಇರತಕ್ಕಂಥದ್ದು, ಅವರೆಲ್ಲರಿಗೂ ಸಮಾನವಾದಂತಹ ಒಂದು ಪ್ರಾತಿನಿಧ್ಯವನ್ನು, ಪ್ರಾಶಸ್ತ್ಯವನ್ನು ನೀಡಬೇಕು. ಹಾಗೂ ಈ ಭಾರತೀಯರೆಲ್ಲರಿಗೂ ಕೂಡ ಏಕರೂಪವಾದಂತಹ ಕಾನೂನು ಅನ್ವಯಿಸಬೇಕು ಎಂಬುದು ನಿಜವಾಗಿಯೂ ಕೂಡ ಇದರಲ್ಲಿ ಯಾವುದೇ ತರಹದ ದೋಷಗಳಿಲ್ಲ. ಎಲ್ಲರಿಗೂ ಕೂಡ ಸಮಾನತೆ ಇರೋದರಿಂದ ಕಾನೂನು ಸರಳ ಆಗೋದರಿಂದ ವ್ಯವಹಾರವೂ ಕೂಡ ಸರಳ ಆಗುತ್ತೆ ಎಂಬುವಂತಹ ನಿಟ್ಟಿನಲ್ಲಿ ಈ ಒಂದು ಕಾನೂನು ಬಹಳ ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಇದು ಎಲ್ಲ ಇತರ ರಾಜ್ಯಗಳಿಗೂ ಕೂಡ ಹರಡಲಿ. ಆದಷ್ಟು ಬೇಗ ಭಾರತದೆಲ್ಲೆಡೆ ಈ ಒಂದು ಕಾನೂನು ಬರಲಿ. ನಾವೆಲ್ಲರೂ ಒಂದಾಗಿ ಬಾಳೋಣ, ಒಂದು ಕುಟುಂಬದ ರೀತಿಯಲ್ಲಿ ಇರೋಣ. ವಸುದೇವ ಕುಟುಂಬಂ ಅಂತ ನಾವು ಭಗವದ್ಗೀತೆಯಲ್ಲಿ ಕರೀತೇವೆ. ಅಂದರೆ ನಾವೆಲ್ಲರೂ ಕೂಡ ಒಂದೇ ಕುಟುಂಬದವರು ಅಂತ. ಆ ವಸುದೇವ ಕುಟುಂಬಂ ಎಂಬುವಂತಹ ಒಂದು ಪರಿಕಲ್ಪನೆಯೂ ಕೂಡ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯ ಅಡಿಯಲ್ಲಿ ನಾವು ನೋಡಬಹುದು. ವಿಶಾಲವಾದಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.